ಹರಿ ಓಂ. ಈ ಶರನ್ನವರಾತ್ರಿಯ ಎಲ್ಲ ಭಕ್ತಾಭಿಮಾನಿಗಳಿಗೆ ನನ್ನ ಆರ್ಥಿಕ ಶುಭಾಶಯಗಳು. ಇವತ್ತು ನಾಳೆ ಪ್ರತಿಷ್ಠೆ ಆಗುವಂಥ ಬಜ್ಪೆ ಶಾರದೋತ್ಸವ ಸಮಿತಿಯ ವಿಗ್ರಹವು ನಮ್ಮ ಆದಿತ್ಯ ಸ್ಕ್ರೀನ್ಸ್ ಆ್ಯಂಡ್ ಡಿಸ್ಪ್ಲೇಯಿಂದ ಹೊರಡಲಿದೆ. ಹಾಗೆಲ್ಲರೂ ಭಕ್ತಿ ಭಾವದಿಂದ ಇಲ್ಲಿ ಬಂದು ದೇವರನ್ನು ನಮಸ್ಕರಿಸಿ, ಎಲ್ಲರ ಭಕ್ತರ ಸಂಕಲ್ಪ ಇದೆ ಅದನ್ನೆಲ್ಲ ಆ ದೇವಿಯು ಸಂಪನ್ನಗೊಳಿಸಬೇಕಂತೇಳಿ ನನ್ನ ದೇವರಲ್ಲಿ ಭಕ್ತಿಪೂರ್ವಕ ನಮನ. ಇವತ್ತು ನವರಾತ್ರಿಯ ಸಂದರ್ಭದಲ್ಲಿ ನನ್ನ ಮಗ ಆದಿತ್ಯ ಶೇಟ್ ಈ ವಿಗ್ರಹಗಳನ್ನು ರಚಿಸಿದ್ದಾನೆ. ಕಳೆದ 33ನೇ ವರ್ಷದ ಆಚರಿಸುವಂಥ ಬಜ್ಪೆ ಸಾರ್ವಜನಿಕ ಶಾರದೋತ್ಸವ ನಮ್ಮ ಮಂಗಳೂರಿನ ರಥಬೀದಿಯಲ್ಲಿರುವ ನನ್ನ ಸಂಸ್ಥೆಯಿಂದ ಹೊರಡ್ತಾ ಇದೆ. ಹಾಗೆ ಇವತ್ತು ಈ ಶಾರದೆಯು ತುಂಬ ದೈವಿಕ ರೂಪುಗೊಂಡು ಹೊಮ್ಮಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಲ್ಲಿ ಕಳೆದ ಒಂದು 30 ವರ್ಷದಿಂದ ನಾವು ಈ ಶಾರದ ವಿಗ್ರಹಗಳನ್ನು ರಚಿಸ್ತಾ ಇದ್ದೇವೆ. ಮಣ್ಣಿನಿಂದ ಮಣ್ಣಿನಿಂದಲೇ ನಾವು ರಚಿಸ್ತಾ ಇದ್ದೇವೆ. ನಮ್ಮೆಲ್ಲ ಸಹಪಾಠಿಗಳಿಗೆ ಈ ಮೂಲಕ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನನಗೆ ಅವಕಾಶ ಕೊಟ್ಟಂಥ ಬಜ್ಪೆ ಶಾರದೋತ್ಸವ ಸಮಿತಿಗೆ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರಿಗೆ ಶುಭವಾಗಲಿ. ಎಲ್ಲರೂ ಶಾರದೋತ್ಸವದಲ್ಲಿ ಭಾಗಿಯಾಗಿ ಅವರವರ ಒಂದು ಏನು ಕಷ್ಟಗಳನ್ನು ದೇವಿಯಲ್ಲಿ ಪ್ರಾರ್ಥಿಸಿ ಎಲ್ಲ ನಿವಾರಣೆ ಆಗುವ ಹಾಗೆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಈ ಮೂಲಕ ನಾನು ದೇವರಲ್ಲಿ ಭಕ್ತಿಪೂರ್ವಕವಾಗಿ ನಮಿಸ್ತಾ ಇದ್ದೆ.
ಬಜ್ಪೆ ಶಾರದೋತ್ಸವ ಸಮಿತಿ ವತಿಯಿಂದ ಇವತ್ತು ಬಜ್ಪೆ ಶ್ರೀ ಶಾರದಾಂಬೆಯ ಪ್ರತಿಷ್ಠಾ ದಿನ. ಇವತ್ತು ಬಜ್ಪೆ ಶಕ್ತಿ ಮಂಟಪದಲ್ಲಿ ದೇವರ ಪ್ರತಿಷ್ಠೆಯಾಗಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ಸೇವೆಯಾಗಿ ನಂತರ 1ನೇ ತಾರೀಕಿಗೆ ವಿಸರ್ಜನೆ ಆಗುವಂಥದ್ದು. ನಿನ್ನೆ ಸಂಜೆ ನಾವು ಮಂಗಳೂರು ವೆಂಕಟರಮಣ ರಥಬೀದಿಯಿಂದ ದೇವರ ವಿಗ್ರಹವನ್ನು ನಮ್ಮ ಬಜ್ಪೆ ವಿಜಯ ವಿಠಲ ಭಜನಾ ಮಂದಿರಕ್ಕೆ ತಂದು ಆ ವಿಜಯ ವಿಠಲ ಭಜನಾ ಮಂದಿರದಿಂದ ಇಂದು ಮುಂಜಾನೆ 7 ಗಂಟೆಗೆ ಸರಿಯಾಗಿ ದಂಡಿನ ಮೆರವಣಿಗೆಯಲ್ಲಿ ಶಕ್ತಿ ಮಂಟಪಕ್ಕೆ ಶ್ರೀ ಮಾತೆಯ ವಿಗ್ರಹವನ್ನು ತಂದು ಈಗಾಗಲೇ ಗಣಹೋಮ ಮತ್ತು ಶುದ್ಧಾದಿ ವೈದಿಕ ಕರ್ಮಗಳನ್ನು ಮುಗಿಸಿ ಈಗ ಮಹಾಪೂಜೆಗೆ ದೇವರ ಶೃಂಗಾರ ಆಗುವಂತಹ ಸಮಯ. ಎಲ್ಲ ಭಕ್ತಾದಿಗಳು ಈ 33ನೇ ವರ್ಷದ ಬಜ್ಪೆ ಶ್ರೀ ಶಾರದೋತ್ಸವಕ್ಕೆ ತಾವೆಲ್ಲರೂ ಬರಬೇಕು. ದೇವರ ಕೃಪಾ ಕಟಾಕ್ಷಕ್ಕೆ ಶ್ರೀಗಂಧ ಪ್ರಸಾದವನ್ನು ಸ್ವೀಕರಿಸಿ ಈ 3 ದಿನದ ಕಾಲವೂ ಕೂಡ ನಡೆಯುವಂತ ದೇವರ ಸೇವೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಎನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ. ಹಾಗೇನೆ ಈ ಸಂಘಟನೆಯಲ್ಲಿ ಹಲವಾರು ನಮ್ಮ ವಿಶ್ವ ಹಿಂದೂ ಪರಿಷತ್ ಇರಬಹುದು, ಬಜರಂಗ ದಳ ಇರಬಹುದು, ಬೇರೆ ಬೇರೆ ರೀತಿಯಾದಂತ ಸಂಘಟನೆಗಳು ಅವರವರ ಸೇವೆಯನ್ನು 3 ದಿವಸದ ಕಾಲ ನಿತ್ಯ ನಿರಂತರವಾಗಿ ಅವರನ್ನು ಈ ಒಂದು ಕಾರ್ಯಕ್ಕೆ ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ಕ್ಷೇತ್ರದ ವಿಶೇಷವಾದಂತಹ ಮಹಿಮೆಯೂ ಕೂಡ ಇದೆ. ಹಲವಾರು ರೀತಿಯಾದಂತಹ ಹರಕೆ ರೂಪದಲ್ಲಿ ಕೊಟ್ಟಿರತಕ್ಕಂತ ಹರಕೆ ಹೇಳಿದಂತಹ ಎಷ್ಟೋ ಒಂದು ಕಾರ್ಯಗಳು ಇಲ್ಲಿ ದೇವರ ಅನುಗ್ರಹದಿಂದ ಎಲ್ಲವೂ ಸಿದ್ಧಿಯಾಗಿದೆ. ಈ ಒಂದು ಶಕ್ತಿ ಮಂಟಪದ ವಿಶೇಷ ಇಡೀ ಜಗತ್ತಿಗೆ ಒಂದು ಬಾರಿ ತೋರಿಸುವಂತಹ ಈ ಒಂದು ಮಹತೆ. ಈ ಒಂದು ದಿವಸದಂದು ವಿಶೇಷವಾಗಿ ಹಲವಾರು ಭಜನೆ ತಂಡಗಳು ಕೂಡ ಬಂದು ಇಲ್ಲಿ ನಿತ್ಯ ಭಜನೆ ಸೇವೆಯನ್ನು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ಹಾಗೆ 1ನೇ ತಾರೀಕಿಗೆ ಮಹಾ ಅನ್ನ ಸಂತರ್ಪಣೆಯು ಕೂಡ ಮಧ್ಯಾಹ್ನ ಮಹಾಪೂಜೆಯ ನಂತರ ನಿರಂತರವಾಗಿ ರಾತ್ರಿವರೆಗೆ ಪ್ರೊಸೆಷನ್ ಹೋಗುವವರೆಗೆ ಆ ದೇವರ ಸೇವೆ ನಡೆಯುವಂತಹ ಸಂದರ್ಭದಲ್ಲಿಯೂ ಕೂಡ ನಿತ್ಯ ನಿರಂತರವಾಗಿ ಅನ್ನದಾನ ಸೇವೆ ನಡೀತಾ ಇರುತ್ತದೆ ಈ ಭಾಗದಲ್ಲಿ. ಹಾಗೇನೆ ಸಂಜೆ 1ನೇ ತಾರೀಕಿನಂದು ಸಂಜೆ ಬುಧವಾರದಂದು ಸಂಜೆ 5:30ಕ್ಕೆ ನಮ್ಮ ಇಲ್ಲಿ ಮಹಾಪೂಜೆಯು ಮಹಾಮಂಗಳಾರತಿಯು ನಡೆದು ನಂತರ ಶೋಭಾಯಾತ್ರೆಯು ಪ್ರಾರಂಭವಾಗ್ತದೆ. ವಿವಿಧವಾದಂತಹ ಸ್ತಬ್ಧ ಚಿತ್ರಗಳು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ನೃತ್ಯ, ಚೆಂಡೆಬದನ, ನಾಸಿಕ್ ಬ್ಯಾಂಡ್ ಇರಬಹುದು, ವೀಣೆ ಇರಬಹುದು, ಬೇರೆ ಬೇರೆ ರೀತಿಯಾದಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ಇಲ್ಲಿಂದ ಹೊರಟು ನಮ್ಮ ಫಲ್ಗುಣಿ ನದಿಗೆ ಮರವೂರು ಫಲ್ಗುಣಿ ನದಿಗೆ ವಿಸರ್ಜನೆಯಾಗುವಂತಹ ಆ ಮೆರವಣಿಗೆಯಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಎನ್ನುವಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಖಂಡಿತವಾಗ್ಲೂ ಎಲ್ಲಾ ಜನಗಳು ಈ ಒಂದು ಸಾನ್ನಿಧ್ಯಕ್ಕೆ ಬರಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ.